ಯೂಶುವಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಮಾಡ್ತೀವಿ ಅಂದರೆ ಯಾರಾದರೂ ತೀರ್ಕೊಂಡಾಗ ಅಥವಾ ತೀರ್ಹೋದಾಗ ಅವ್ರ ನೆನಪಿಗಾಗಿ ಕೆಲವೊಂದು ವಸ್ತುಗಳನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಅದು ಮಾಡೋದು ತಪ್ಪನ್ನಲ್ಲ, ಅದೆಲ್ಲ ಮಾಡಬೇಕು. ಪಿತೃಗಳನ್ನ ನೆನೆಸ್ಕೋಬೇಕು, ಅವ್ರಿಗೆ ಬೇಕಿರುವಂಥ ವಸ್ತುಗಳನ್ನು ಕೊಡಬೇಕು, ದಟ್ ಇಸ್ ಓಕೆ. ಆದರೆ ಯಾವುದೇ ಕಾರಣಕ್ಕೂ ಅವರು ಬಿಟ್ಟು ಹೋಗಿರುವಂಥ ವಸ್ತುಗಳನ್ನು ನೀವು ಪುನಃ ಬಳಕೆ ಮಾಡೋದನ್ನು ಬಿಟ್ಬಿಡಿ. ಲೈಕ್ ವಾಚ್ ಆಗಿರ್ಬೋದು, ಗೋಗಲ್ ಆಗಿರ್ಬೋದು, ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಜಾಕೆಟ್ ಆಗಿರ್ಬೋದು. ಸೊ ಅವ್ರು ಹೋದ್ಮೇಲೆ ಅವ್ರದ್ದು ಯಾವುದೇ ವಸ್ತುಗಳನ್ನು ನೀವು ಯೂಸ್ ಮಾಡೋಂಗಿಲ್ಲ. ಅದರಿಂದ ನಿಮಗೆ ತುಂಬ ರೀತಿಯ ನೆಗೆಟಿವಿಟಿ, ಹೆಲ್ತ್ ಇಶ್ಯೂಸು, ಪ್ರಾಬ್ಲಮ್ಸು, ಹರ್ಡಲ್ಸು, ಓಕೆ, ಕಾನ್ಫ್ಲಿಕ್ಟ್ಸು, ಇದೆಲ್ಲ ತುಂಬ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ಯಾರೋ ಹೋಗಿರ್ತಾರೆ, ಅವ್ರ ಫೋಟೋಗಳನ್ನು ಮಾಡಿಸ್ಬಿಟ್ಟು ಮನೇಲಿ ಎಲ್ಲಂದರಲ್ಲಿ ಹಾಕಿರ್ತಾರೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ಗೆ ಒಂದು ಡೈರೆಕ್ಷನ್ ಇರುತ್ತೆ, ಅದೇ ಡೈರೆಕ್ಷನ್ ಇಡಬೇಕು. ಇಲ್ಲ ಅಂದರೆ ಕೂಡ ಏನು ಮಾಡಿ, ಒಂದು ಕಡೆ ಎಲ್ಲೋ ಗೊತ್ತಿಲ್ಲ ಕಡೆಗೆ ಅಥವಾ ಕಾಣದೇ ಇರೋ ಕಡೆಗೆ ಎತ್ತಿಡಿ. ಯಾವಾಗ ಅವ್ರು ಪೂಜೆ ಗೀಜೆ ಮಾಡ್ತಿರ್ತಾರೋ ಅವಾಗಷ್ಟೇ ಅದನ್ನು ಫೋಟೋಗಳನ್ನು ತೆಗೆದುಬಿಟ್ಟು ಪೂಜೆ ಮಾಡಿ ಅವ್ರಿಗೆ ಏನು ಪೂಜೆಯನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿ ಮತ್ತೆ ಅದನ್ನು ತೆಗೆದಿಟ್ಬಿಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆತ್ಮವನ್ನು ಬಂಧನ ಮಾಡ್ದಂಗೆ ಆಗುತ್ತೆ, ಆತ್ಮನ ಕಟ್ಟಿ ಹಾಕ್ದಂಗೆ ಆಗುತ್ತೆ. ಸೊ ಅವ್ರ ಆತ್ಮಕ್ಕೆ ತೃಪ್ತಿ ಸಿಗಂಗಿಲ್ಲ. ಅವ್ರು ಅಲ್ಲಿರೋದ್ರಿಂದ ಅವ್ರ ನೀಡ್ಸ್ಗಳನ್ನು ಫುಲ್ಫಿಲ್ ನೀವು ಮಾಡ್ತಾ ಇರೋಂಗಿಲ್ಲ. ಸೊ ಅದೇನಾಗುತ್ತೆ, ಕಂಟಿನ್ಯೂಸ್ ಆಗಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸು, ಹರ್ಡಲ್ಸು, ಮನಿ ರಿಲೇಟೆಡ್ ತೊಂದರೆಗಳು, ಹೆಲ್ತ್ ಇಶ್ಯೂಸು, ಜಗಳಗಳು, ಕಿರಿಕಿರಿಗಳು ಇವೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಈ ವಿಡಿಯೋನ ನೋಡಿದ ತಕ್ಷಣ ನೀವು ಮನೆಯಲ್ಲಿರುವಂಥ ಈ ಎರಡೂ ರೆಮಿಡಿಗಳನ್ನು ನೀವು ಸ್ಟಾರ್ಟ್ ಮಾಡೋಕ್ಕೆ ಫಾಲೋ ಮಾಡಿ. ವಿದಿನ್ 1 ಮಂತಲ್ಲಿ ನಿಮಗೆ ದಿ ಬೆಸ್ಟ್ ರಿಸಲ್ಟ್ನ ಪಡ್ಕೋಕ್ಕೆ ನಿಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗೆಲ್ಲದು ಈ ಥರ ಏನಾದ್ರು ಡೌಟ್ ಇತ್ತು ಅಥವಾ ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಅಂತ ತೊಗೋಬೇಕಾದ್ರೆ ನನಗೆ ಪರ್ಸನಲ್ ಆಗಿ ಡಿ ಎಮ್ ಮಾಡಿಬಿಟ್ಟು ನೀವು ಪರ್ಸನಲ್ ಕನ್ಸಲ್ಟೇಷನ್ ಕೂಡ ನೀವು ತೊಗೋಬಹುದು.